ಬೆಂಗಳೂರಿನ ಹೊರವಲಯದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕನಕಪುರ ರಸ್ತೆಯ ಮಲ್ಲಸಂದ್ರದ ಬಳಿ ಚಿರತೆ ಆತಂಕ ಶುರುವಾಗಿದೆ. ಮಲ್ಲಸಂದ್ರದ ವುಡ್ ಫ್ಯಾಕ್ಟರಿ ಪ್ರದೇಶದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. 4ರಿಂದ 5 ಕ್ಯಾಮೆರಾವನ್ನು ಅಳವಡಿಸಿ ಚಿರತೆ ಪತ್ತೆ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಬೋನಿಟ್ಟು ಚಿರತೆ ಸೆರೆ ಹಿಡಿಯುವ ಕಾರ್ಯಾಚರಣೆಗೂ ಕೂಡ ಮುಂದಾಕಲಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನ ಹೊರವಲಯ ಕನಕಪುರ ರಸ್ತೆಯ ಮಲ್ಲಸಂದ್ರದ ಬಳಿ ಚಿರತೆ ಆತಂಕ ಇರೋದು. ಇಲ್ಲಿ ವುಡ್ ಫ್ಯಾಕ್ಟರಿ ಪ್ರದೇಶದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆಯಂತೆ. 4ರಿಂದ 5 ಕ್ಯಾಮ್ರಾಗಳನ್ನು ಅಳವಡಿಸಿ ಚಿರತೆ ಪತ್ತೆ ಕಾರ್ಯಾಚರಣೆಯನ್ನು ಮೊದಲ ಹಂತದಲ್ಲಿ ಮಾಡ್ತಾ ಇದ್ದಾರೆ. ನಂತರ ಅಲ್ಲಿ ಬೋನ್ ಇಡೋ ಕೆಲಸ ಎಲ್ಲ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಬಟ್ ಇಲ್ಲಿ ತನಕ ಚಿರತೆ ಸೆರೆ ಕಾರ್ಯಾಚರಣೆಗೆ ಯಾವುದೇ ಯಶಸ್ಸು ಸಿಕ್ಕಿಲ್ಲ. ಕನಕಪುರ ಮುಖ್ಯ ರಸ್ತೆಯ ಮಲ್ಲಸಂದ್ರ ಭಾಗದಲ್ಲಿ ಚಿರತೆ ಒಂದು ಕಾಣಿಸಿಕೊಂಡಿದೆ ಅನ್ನುವಂತಹ ಆತಂಕ ದೊಡ್ಡ ಮಟ್ಟದಲ್ಲಿ ಕಾಡಲಾರಂಭಿಸಿದೆ. ಸದ್ಯ ಆ ಒಂದು ಜಾಗದಲ್ಲಿದ್ದೇನೆ. ಈಗಾಗಲೇ ಈ ಒಂದು ಫ್ಲೈವುಡ್ ಫ್ಯಾಕ್ಟರಿ ಇದು. ಈ ಫ್ಯಾಕ್ಟರಿಯ ಒಳಭಾಗದಲ್ಲಿ ಈ ಒಂದು ಚಿರತೆಯ ಮರಿ ಓಡಾಡಿದೆ, ಕಾಣಿಸ್ಕೊಂಡಿದೆ ಅನ್ನುವಂತಹ ಆತಂಕ ಸ್ಥಳೀಯರಲ್ಲಿದೆ. ಕೂಡಲೇ ಅರಣ್ಯ ಅಧಿಕಾರಿಗಳಿಗೆ ವಿಚಾರವನ್ನು ತಿಳಿಸಿದ್ರು. ಆನಂತರ ಬೆಳಿಗ್ಗೆಯಿಂದಲೂ ಕೂಡ ಈಗ ಆ ಚಿರತೆಯನ್ನು ಇಡುವಂತಹ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಈವರೆಗೂ ಕೂಡ ಚಿರತೆ ಬೋನಿಗೆ ಬಿದ್ದಿಲ್ಲ. ಈಗ ಬೆಳಗ್ಗಿಂದನೂ ಕೂಡ ಈ ಬೋನನ್ನು ಅಳವಡಿಕೆ ಮಾಡಿದ್ದಾರೆ. ಜೊತೆಗೆ ಅದರ ಕುರುಹುಗಳು ಎಲ್ಲೂ ಕೂಡ ಪತ್ತೆ ಆಗಿಲ್ಲ. ಅಂದರೆ ಯಾವ ಭಾಗದಲ್ಲಿ ಓಡಾಟವನ್ನು ನಡೆಸ್ತಾ ಇದೆ ಅನ್ನುವಂಥದ್ದು ಕೂಡ ಯಾವುದೇ ಕುರುಹುಗಳು ಕೂಡ ಪತ್ತೆ ಆಗಿಲ್ಲ. ಈಗಾಗಲೇ ಬೋನನ್ನು ಅಳವಡಿಕೆ ಮಾಡಿ ಒಂದಿಷ್ಟು ಹುಲ್ಲು ಜೊತೆಗೆ ಹಗ್ಗವನ್ನು ಅದೆಲ್ಲವನ್ನು ಕೂಡ ಕಟ್ಟಿ ಇಲ್ಲಿ ಹಾಕಿದ್ದಾರೆ. ಆದರೆ ಅದನ್ನು ಹೇಗೆ ವ್ಯವಸ್ಥಿತವಾಗಿ ಕಾರ್ಯಾಚರಣೆಯನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು, ಯಾವ ನಿಯಮಗಳನ್ನು ಕೂಡ ಇಲ್ಲಿ ಪಾಲಿಸಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಇದನ್ನು ನಾಮಕೆ ವಾಸ್ತೆ ಬಂದು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅನ್ನೋ ರೀತಿಯಲ್ಲೇ ಇದನ್ನು ಇಲ್ಲಿ ಅಳವಡಿಕೆ ಮಾಡಿ ಹೋಗಿದ್ದಾರೆ. ಯಾವುದೇ ಬಾಕ್ಸ್ಗಳನ್ನು ಓಪನ್ ಮಾಡುವಂಥದ್ದಾಗಲಿ ಅಥವಾ ಅದನ್ನು ಸೆರೆ ಹಿಡುವಂತಹ ಪ್ರಕ್ರಿಯೆಗಳನ್ನು ಯಾವುದೆಲ್ಲ ಅನುಸರಿಸಬೇಕೋ ಅದು ಯಾವುದು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ. ಸೊ ಹೀಗಾಗಿ ಒಂದು ರೀತಿಯಲ್ಲಿ ಈ ಒಂದು ಕಾರ್ಯಾಚರಣೆ ಏನಿದೆ ಅಷ್ಟರ ಮಟ್ಟಿಗೆ ಯಶಸ್ಸು ಸದ್ಯಕ್ಕೆ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಜೊತೆಗೆ 4 ಕ್ಯಾಮ್ರಾಗಳನ್ನು ಈ ಭಾಗದಲ್ಲಿ ಅಳವಡಿಕೆ ಮಾಡಲಾಗಿದೆ. ಆ 4 ಕ್ಯಾಮ್ರಾಗಳ ಮೂಲಕವಾಗಿ ಇದನ್ನು ಸೆರೆ ಹಿಡುವಂತಹ ಪ್ರಕ್ರಿಯೆಗಳನ್ನು ಕೂಡ ಈಗ ಅರಣ್ಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದರೆ ಇವರೆಗೂ ಕೂಡ ಅದರ ಸುಳಿವು ಪತ್ತೆ ಆಗಲಿಲ್ಲ. ಜೊತೆಗೆ ಇದು ಮುಖ್ಯ ರಸ್ತೆ ಆಗಿರೋದ್ರಿಂದಾಗಿ ಒಂದಿಷ್ಟು ಶಿಕ್ಷಣ ಸಂಸ್ಥೆಗಳು ಇರೋದ್ರಿಂದಾಗಿ ಈಗ ಕಾಲೇಜು ವಿದ್ಯಾರ್ಥಿಗಳು ಜೊತೆಗೆ ಸ್ಥಳೀಯರು ಎಲ್ಲರೂ ಕೂಡ ಇದೇ ಮುಖ್ಯ ರಸ್ತೆಯಲ್ಲಿ ಓಡಾಟವನ್ನು ನಡೆಸ್ತಾ ಇರ್ತಾರೆ. ಅದರಲ್ಲೂ ಕೂಡ ರಾತ್ರಿ ಸಂದರ್ಭದಲ್ಲಿ ಫುಡ್ ಡೆಲಿವರಿ ಬಾಯ್ಸ್ ಈ ಭಾಗದಲ್ಲಿ ಹೆಚ್ಚಾಗಿ ಓಡಾಟವನ್ನು ನಡೆಸ್ತಾ ಇರ್ತಾರೆ. ಸೊ ಚಿರತೆ ಈ ಭಾಗದಲ್ಲಿ ಕಾಣಿಸ್ಕೊಂಡಿದೆ ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ಅವರ ಓಡಾಟ ಕೂಡ ತುಂಬ ಕಡಿಮೆ ಇದೆ. ಸಹಜವಾಗಿ ಸ್ಥಳೀಯರಿಗೂ ಕೂಡ ಒಂದು ಭಯ ಇದೆ. ಇದು ಫ್ಯಾಕ್ಟರಿ ಮತ್ತು ಇದು ಕನ್ಸ್ಟ್ರಕ್ಷನ್, ಈ 2 ಭಾಗದಲ್ಲಿ ಕೂಡ ಇದು ಓಡಾಟವನ್ನು ನಡೆಸ್ತಾ ಇದೆ. ಇದರ ಒಳಭಾಗದಲ್ಲೇ ಅವಿತುಕೊಂಡಿದೆ ಅನ್ನುವಂಥದ್ದು ಅರಣ್ಯ ಅಧಿಕಾರಿಗಳ ಮಾಹಿತಿ. ಸೊ ಹೀಗಾಗಿ ಬೆಳಿಗ್ಗೆ ಒಂದು 10 ಗಂಟೆಯಿಂದಲೂ ಕೂಡ ಅರಣ್ಯ ಅಧಿಕಾರಿಗಳು ಈ ಎಲ್ಲ ಪ್ರದೇಶಗಳಲ್ಲೂ ಕೂಡ ಸರ್ಚನ್ನು ಮಾಡಿದ್ರು. ಆದರೆ ಎಲ್ಲೂ ಕೂಡ ಪತ್ತೆ ಆಗಿರಲಿಲ್ಲ. ಸೊ ಹಾಗಾಗಿ ಮತ್ತೆ ಬೋನನ್ನು ಅಳವಡಿಕೆ ಮಾಡುವಂಥ ಕೆಲಸಕ್ಕೆ ಕೂಡ ಮುಂದಾದರು. ಆದರೆ ಈವರೆಗೂ ಕೂಡ ಚಿರತೆ ಕಾಣಿಸ್ಕೊಂಡಿರುವಂತಹ ಕುರುಗಳು ಇಲ್ಲ. ಸೊ ಮತ್ತೆ ನಾಳೆ ಕೂಡ ಈ ಒಂದು ಚಿರತೆಯನ್ನು ಹಿಡಿಯುವಂತಹ ಆಪರೇಷನನ್ನು ಮುಂದುವರಿಸ್ತಾರೆ. ಸೊ ಸದ್ಯಕ್ಕಂತೂ ಸ್ಥಳೀಯರಿಗೆ ಆತಂಕ, ಭಯ ಇದೆ. ಸೊ ಒಂದೊಮ್ಮೆ ಏನಾದರೂ ಕಾಣಿಸ್ಕೊಂಡ್ರೆ ಕೂಡಲೇ ಅದನ್ನು ಮತ್ತೆ ಅರಣ್ಯಕ್ಕೆ ಬಿಡುವಂಥ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ಆದರೆ ಸದ್ಯಕ್ಕಂತೂ ಈಗ ಮಧ್ಯರಾತ್ರಿ ಆಗಿರುವಂತಹ ಕಾರಣಕ್ಕಾಗಿ ಈಗ ಈ ಒಂದು ಆಪರೇಷನನ್ನು ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ. ಮತ್ತೆ ಬೆಳಗ್ಗಿಂದ ಮತ್ತೆ ಚಿರತೆಯನ್ನು ಪತ್ತೆ ಹಚ್ಚುವಂಥದ್ದು ಮತ್ತು ಅದನ್ನು ಸರ್ಚ್ ಮಾಡುವಂಥದ್ದು ಇದೆಲ್ಲ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ವಿಡಿಯೋ ಜರ್ನಲಿಸ್ಟ್ ಶರತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಅಂದ್ರೆ ಈ ಏರಿಯಾದಲ್ಲಿ ಇಲ್ಲ, ಮೊದಲು ಇತ್ತು. ಯಾಕಂದ್ರೆ ಇಲ್ಲಿ ತೂರಾಳ್ ಫಾರೆಸ್ಟು, ಅಲ್ಲಿ ಒಂದು 2-3 ಸತಿ ಕಾಣಿಸ್ಕೊಂಡಿತ್ತು. ಇಲ್ಲಿ ಮುಂದೆ ಹೋದ್ರೆ ಅಲ್ಲಿ ಫಾರೆಸ್ಟು, ಅಲ್ಲೆಲ್ಲ ಅಂದರೆ ಓಡಾಡುತ್ತೆ ಅಂತ ಹೇಳ್ಬಿಟ್ಟು ಗೊತ್ತು. ಬಟ್ ಈ ಕಡೆ ಬಂದಿದ್ದು ಫಸ್ಟ್ ಟೈಮು. ಆತಂಕ, ಭಯ ಅಂತೂ ತುಂಬ ಇದ್ದೇ ಇರುತ್ತೆ. ಯಾಕೆಂದರೆ ಇವಾಗ ನಾವೇ ದೊಡ್ಡವರಾಗ್ಬಿಟ್ಟು ಹೆದರ್ತೀವಿ. ಸ್ಕೂಲ್ ಮಕ್ಕಳು, ಆಮೇಲೆ ಸ್ಪೆಷಲಿ ಡೆಲಿವರಿ ಹುಡುಗರು, ಯಾಕೆಂದರೆ ಡೇ ಆ್ಯಂಡ್ ನೈಟ್ ಅವ್ರು ಮಾಡ್ತಾ ಇರ್ತಾರೆ. ಸೊ ಅದರಿಂದ ಅವ್ರಿಗೆ ತುಂಬ ಭಯ ಆಗುತ್ತೆ. ಇವಾಗ ಅವರು